ಸಂಸಾರಿ ಜೀವ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. 11 ಪ್ರತಿಮೆಗಳ ಬಗ್ಗೆ ವಿಷಯ ಮುಂದುವರಿಯುತ್ತದೆ. ಬರೆದದ್ದನ್ನು ಸಮಾಧಾನವಾಗಿ ನೋಡ್ಕೊಂಡು ಹೋಗ್ರಿ. ಹೇಳ್ತೇನೆ, ನೀವು ನೋಡ್ತಾ ಹೋಗ್ರಿ, ಅದನ್ನು ಗಮನ ಇಟ್ಟು ನೋಡ್ರಿ. ಅದನ್ನ ಮಧು ಅಂದರೆ ಜೇನುತುಪ್ಪ. ಮಾಂಸದ ಸಮಾನವೇ ಜೇನುತುಪ್ಪ ಕೂಡ ಜೀವನಿಗೆ ಮಹಾವಿಕೃತಿಯನ್ನು ಉತ್ಪನ್ನ ಮಾಡುತ್ತದೆ. ಜೇನುತುಪ್ಪದ ಒಂದು ಹನಿ ಕೂಡ ಜೇನು ಹುಳುಗಳ ಹಿಂಸೆಯಾಗದೆಯೇ ಪ್ರಾಪ್ತವಾಗುವುದಿಲ್ಲ. ಜೇನು ನೊಣಗಳು ಹೂವುಗಳ ಮಕರಂದವನ್ನು ಬಾಯಿಯಲ್ಲಿ ಹೀರಿಕೊಂಡು ತಂದು ಉಗುಳುತ್ತವೆ ಮತ್ತು ರಾಣಿ ಜೇನು ಹುಳು ತಿಂದು ವಾಂತಿ ಮಾಡುತ್ತದೆ. ಅವುಗಳ ಅಸಂಖ್ಯ ಮೊಟ್ಟೆಗಳು ಇಡಲು ಹೋಳಿಗೆ ಎಂದು ತಯಾರಿಸಿರುತ್ತವೆ. ಅದರ ಒಳಗಡೆ ಮೊಟ್ಟೆಗಳು ಇರುತ್ತವೆ ಮತ್ತು ಅನೇಕ ಸತ್ತ ಹುಳುಗಳು ಅದರಲ್ಲೇ ಬಿದ್ದಿರುತ್ತವೆ. ಆ ಹುಳುಗಳು ಮಲ ಮೂತ್ರ ಅಲ್ಲಿಯೇ ವಿಸರ್ಜಿಸುತ್ತವೆ ಮತ್ತು ಜೇನು ಹೋಳಿಗೆಯನ್ನು ಹಿಂಡುವಾಗ ಸತ್ತ ಹುಳುಗಳು ಮತ್ತು ಮೊಟ್ಟೆಗಳು ಒಡೆದು ರಸ ರಕ್ತ ಜೇನುತುಪ್ಪದೊಂದಿಗೆ ಮಿಶ್ರಣವಾಗುತ್ತದೆ. ಇದು ಅತ್ಯಂತ ಅಪವಿತ್ರ ವಸ್ತು ಇದೆ ಮತ್ತು ಮಳೆಗಾಲದಲ್ಲಿ ಹೂವುಗಳ ಮಕರಂದ ಪ್ರಾಪ್ತವಾಗದಾಗ ಆ ಹುಳುಗಳು ಸಂಗ್ರಹಿಸಿದ ಜೇನುತುಪ್ಪ ತಿಂದು ಬದುಕಬೇಕಾಗುತ್ತದೆ. ಕ್ರೂರಿ ಮನುಷ್ಯನಿಂದ ಬಲಾತ್ಕಾರವಾಗಿ ಅವುಗಳ ಸಂಪತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಆ ಎಲ್ಲ ಹುಳುಗಳು ಹೊಟ್ಟೆಗಿಲ್ಲದೆ ನಿರ್ಗತಿಕವಾಗಿ ಸತ್ತು ಹೋಗುತ್ತವೆ. ಈ ರೀತಿ ಮಹಾಘೋರ ಪಾಪ ಸಂಗ್ರಹಿಸುವ, ನೇರವಾಗಿ ನರಕಕ್ಕೆ ಒಯ್ಯುವ ಈ ಪಾಪವನ್ನು ಯಾವ ಬುದ್ಧಿವಂತ ಮಾಡುವನು ಹೇಳಿರಿ? ಶಾಸ್ತ್ರಗಳಲ್ಲಿ ಒಂದು ಹನಿ ಜೇನುತುಪ್ಪ ಯಾರು ತಿನ್ನುತ್ತಾರೆ ಅವನು ಅಸಂಖ್ಯ ಜೀವಗಳ ಘಾತಕ 7 ಗ್ರಾಮಗಳನ್ನು ಸುಟ್ಟಂತಹ ಪಾಪವನ್ನು ಸಂಗ್ರಹ ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಜೇನುತುಪ್ಪವನ್ನು ತ್ರಿಯೋಗದಿಂದ ತ್ಯಾಗ ಮಾಡಲೇಬೇಕು. ಈ ಪ್ರಕಾರವಾಗಿ ಮದ್ಯ, ಮಧು, ಮಾಂಸ, ಹತ್ತಿ, ಆಲ, ಗೋಳಿ, ಬಸರಿ, ಅರಳಿ ಈ 8 ಮೂಲಗುಣ ದಾರಿ ಮತ್ತು ಸಪ್ತ ವ್ಯಸನಗಳ ತ್ಯಾಗಿಯೇ ಮೋಕ್ಷ ಮಾರ್ಗದಲ್ಲಿ ನಡೆಯಲು ಸಮರ್ಥನಾಗುತ್ತಾನೆ. ಎಲ್ಲ ಅನರ್ಥಗಳ ಮೂಲ ಮತ್ತು ಶೌಚ ಧರ್ಮವನ್ನು ನಷ್ಟ ಮಾಡುವಂತಹ ಮಾಯಾಚಾರದ ಮನೆಯಂತೆ ಕಳ್ಳತನ ಮತ್ತು ಅಸತ್ಯಗಳಿಗೆ ಜನ್ಮ ಕೊಡುವ ಜೂಜಾಟ ಆದಿ ದೂರದಿಂದಲೇ ತ್ಯಜಿಸಬೇಕು. ಅದೇ ರೀತಿ ಕಳ್ಳತನ, ಮಾಂಸ ಸೇವನೆ ಆದಿ ಮಹಾ ಅನರ್ಥದ ಕಾರಣ ಇದ್ದು ಜೀವನನ್ನು ದುಃಖ ಸಮುದ್ರದಲ್ಲಿ ಹಾಕುತ್ತವೆ. ವ್ಯಸನಗಳು ಎಲ್ಲವೂ ಜೀವನನ್ನ ದುಃಖ ಸಮುದ್ರದಲ್ಲಿ ಹಾಕುತ್ತವೆ. ವ್ಯಸನಗಳು ಎಲ್ಲವೂ ಜೀವನನ್ನು ಅನೇಕ ವಿಪತ್ತಿಗಳಲ್ಲಿ ಹಾಕಿಬಿಡುತ್ತವೆ. ಆದ್ದರಿಂದ ಈ ಎಲ್ಲ ಕ್ರಿಯೆಯನ್ನು ವ್ಯಸನ ಎನ್ನಲಾಗಿದೆ. ಆದ್ದರಿಂದ ಸುಖದ ಇಚ್ಛುಕ ಭವ್ಯ ಜೀವಗಳು ಇವುಗಳನ್ನು ತ್ಯಾಗ ಮಾಡಲೇಬೇಕು. ಹಿಂದೆ ಹೇಳಲಾದ ಅಷ್ಟಮೂಲ ಗುಣಗಳಿಂದ ಯುಕ್ತ ಸಪ್ತ ವ್ಯಸನಗಳ ತ್ಯಾಗಿ ಯಾವ ಭವ್ಯ ಜೀವ ಇದ್ದಾನೋ ಅವನೇ ನಿರ್ಮಲ, ನಿರ್ದೋಷ, ಸಾರಭೂತವಾದ ಸಮ್ಯಕ್ ದರ್ಶನವನ್ನು ರಕ್ಷಣೆ ಮಾಡಿಕೊಳ್ಳುತ್ತಾನೆ. ಅತಿಚಾರ, ಅನಾಚಾರ ಆದಿ ಶಂಕ, ಕಾಂಕ್ಷ ಆದಿ ದೋಷಗಳಿಂದ ರಹಿತ ನಿರ್ಮಲ ಸಮ್ಯಕ್ ದರ್ಶನದ ಪಾಲನೆ, ರಕ್ಷಣೆ 8 ಮೂಲ ಗುಣಧಾರಿ ಮತ್ತು ಸಪ್ತ ವ್ಯಸನ ತ್ಯಾಗಿಯೇ ಮಾಡಬಹುದು. ಶ್ರೀ ಪಂಚಪರಮೇಶಿಗಳ ಅದ್ವಿತೀಯ ಶರಣಕ್ಕೆ ಪ್ರಾಪ್ತನಾಗಿ ತತ್ವಚಿಂತನೆಯಲ್ಲಿ ತನ್ನ ಮನಸ್ಸನ್ನು ತೊಡಗಿಸಿದವನು ಸಂಸಾರ, ಶರೀರ ಮತ್ತು ಭೋಗಗಳಿಂದ ವಿರಕ್ತನಾಗಿರುವವನು ಮತ್ತು ಭ್ರಮರಗಳ ಸಮೂಹದ ಸಮಾನ ಶ್ರೀ ಜಿನೇಂದ್ರ ದೇವರ ಚರಣಕಮಲಗಳ ಅನನ್ಯ ಭಕ್ತ, ಸೇವಕ ಮತ್ತು
ನಿರ್ಗ್ರಂಥ ಸಾಧುಗಳ ಆರಾಧನೆಯಲ್ಲಿ ಸದಾ ತತ್ಪರನಿರುವವನು, ದಯಾಧರ್ಮದಲ್ಲಿ ಅನುರಕ್ತ, ಸಮ್ಯಕ್ ಜ್ಞಾನದಿಂದ ಯುಕ್ತ ಯಾವ ವಿದ್ವಾಂಸ ಭವ್ಯ ಪುರುಷನಿರುವನೋ ಅವನೇ ಈ ಪೃಥ್ವಿಯಲ್ಲಿ ಪ್ರಥಮ ದರ್ಶನ ಪ್ರತಿಮೆಯ ಧಾರಕ ಶ್ರಾವಕ ಇರುವನು. 2. ವ್ರತ ಪ್ರತಿಮೆ. ಪಂಚ ಅಣುವ್ರತಗಳನ್ನು, 3 ಗುಣವ್ರತಗಳನ್ನು, 4 ಶಿಕ್ಷಾವ್ರತಗಳನ್ನು ಯಾರು ಧಾರಣೆ ಮಾಡುವರೋ ಅವರೇ 2ನೆಯ ವ್ರತ ಪ್ರತಿಮಾಧಾರಿ ಶ್ರಾವಕರು ಇರುವರು. ಹಿಂಸೆ, ಅಸತ್ಯ, ಕಳ್ಳತನ, ಕುಶೀಲ ಮತ್ತು ಪರಿಗ್ರಹ ಸಂಚಯ ಇವುಗಳನ್ನು ಏಕದೇಶ ತ್ಯಾಗ ಮಾಡುವುದು, ಅಂದರೆ ಸ್ಥೂಲ ರೂಪದಿಂದ ಪಂಚಪಾಪಗಳನ್ನು ತ್ಯಾಗ ಮಾಡುವುದು ಅಣುವ್ರತ ಇದೆ. ಹೀಗೆ ಅಣುವ್ರತಗಳನ್ನು ಪಾಲಿಸುವ ದ್ವಿತೀಯ ಪ್ರತಿಮಾಧಾರಿ ಶ್ರಾವಕ ತನ್ನ ಅಹಿಂಸಾ ಆದಿ ವ್ರತಗಳ ಸುರಕ್ಷೆಗಾಗಿ ಸಪ್ತಶೀಲ ವ್ರತಗಳನ್ನೂ ಪಾಲಿಸುತ್ತಾನೆ. ಯಾವ ರೀತಿ ನಗರದ ರಕ್ಷಣೆಗಾಗಿ ಹೊರಗಿನಿಂದ ಕೋಟೆ ಗೋಡೆಗಳನ್ನು ಕಟ್ಟಲಾಗುತ್ತದೆ, ಅದೇ ರೀತಿ ಅಣುವ್ರತಗಳ ರಕ್ಷಣೆಗಾಗಿ ಸಪ್ತಶೀಲ ವ್ರತಗಳನ್ನೂ ಧರಿಸಲೇಬೇಕು. ಪಂಚ ಅಣುವ್ರತಗಳು ಅಂದರೆ ಅಹಿಂಸಾ ಅಣುವ್ರತ, ಸತ್ಯಾನುವ್ರತ, ಅಚೌರ್ಯಾನುವ್ರತ, ಬ್ರಹ್ಮಚೌರ್ಯಾನುವ್ರತ, ಪರಿಗ್ರಹ ಪರಿಮಾಣ ವ್ರತ. 3 ಗುಣವ್ರತಗಳು ಅಂದರೆ ದಿಗ್ವ್ರತ, ದೇಶವ್ರತ, ಅನರ್ಥದಂಡ ವ್ರತ. 4 ಶಿಕ್ಷಾವ್ರತಗಳು ಅಂದರೆ ಸಾಮಾಯಿಕ, ಪ್ರೋಷದ ಉಪವಾಸ, ವೈಯಾವೃತ್ತಿ, ಅತಿಥಿ ಸಂವಿಭಾಗ. 3 ಗುಣವ್ರತಗಳು ಮತ್ತು 4 ಶಿಕ್ಷಾ ವ್ರತಗಳನ್ನೇ ಸಪ್ತಶೀಲ ವ್ರತಗಳು ಎನ್ನುವರು. ಇವುಗಳು ಅಣುವ್ರತಗಳನ್ನು ರಕ್ಷಣೆ ಮಾಡಲು ಸಹಾಯಕಗಳಾಗಿವೆ. ದಿಗ್ವ್ರತ ಅಂದರೆ ಸಂಪೂರ್ಣ ಜೀವನವೆಲ್ಲ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಅಧೋ ದಿಕ್ಕು, ಊರ್ಧ್ವ ದಿಕ್ಕು ಈ 10 ದಿಕ್ಕುಗಳಲ್ಲಿ ಬರುವ ಹೋಗುವ ದೂರವನ್ನು ನಿಗದಿತಗೊಳಿಸುವುದು ದಿಗ್ವ್ರತ ಇದೆ. ದೇಶವ್ರತ ಅಂದರೆ ದಿಗ್ವ್ರತದಲ್ಲಿ ಮಾಡಿದ ಮರ್ಯಾದೆಯಲ್ಲಿ ಮತ್ತೆ ಅದರಲ್ಲಿಯೂ ಪರಿಮಿತ ಕಾಲದವರೆಗೆ ಗ್ರಾಮ, ನದಿ, ಪರ್ವತ ಆದಿಗಳವರೆಗೆ ಹೋಗಿ ಬರುವ ನಿಯಮ ಮಾಡಲಾಗುತ್ತದೆ. ಅದು ದೇಶವ್ರತ ಇದೆ. ಅನರ್ಥದಂಡವ್ರತ ಯಾವ ಲಾಭವೂ ಇಲ್ಲದೆ ಕೇವಲ ಪಾಪ ಆಶ್ರವಗಳಿಗೆ ಕಾರಣೀಭೂತವಾದ ಕ್ರಿಯೆಗಳನ್ನು ಮಾಡದೇ ಇರುವುದು ಅನರ್ಥದಂಡ ವ್ರತ ಇದೆ. ಸಾಮಾಯಿಕ ಅಂದರೆ ರಾಗ ದ್ವೇಷ ಪ್ರವೃತ್ತಿಗಳನ್ನು ತ್ಯಾಗ ಮಾಡಿ ಸಮಸ್ತ ದ್ರವ್ಯಗಳಲ್ಲಿ ಸಾಮ್ಯ ಭಾವ ಧರಿಸಿ ತತ್ವಚಿಂತನೆಯಲ್ಲಿ ಮನ ವಚನ ಕಾಯಗಳನ್ನು ಸ್ಥಿರ ಮಾಡುವುದು. ಪ್ರೋಷದ ಉಪವಾಸ ಅಂತಂದರೆ 1 ಪ್ರಹರ ಅಂದರೆ 3 ಗಂಟೆಗಳು, ಅದೇ ರೀತಿ 16 ಪ್ರಹರಗಳ ಕಾಲ ಪರ್ವಕಾಲದಲ್ಲಿ ಉಪವಾಸ ಮಾಡುವುದು. ಪ್ರೋಷದ ಉಪವಾಸ ಇದೆ. ಅಂದರೆ ಅಷ್ಟಮಿ ಚತುರ್ದಶಿಯಂದು ಪೂರ್ಣ ಉಪವಾಸ, ಅದರ ಹಿಂದಿನ ಮತ್ತು ಮುಂದಿನ ದಿನಗಳಲ್ಲಿ ಏಕಾಸನ ಮಾಡುವುದು ಪ್ರೋಷದ ಉಪವಾಸ ಇದೆ. ವೈಯಾವೃತ್ತಿ ಅಂದರೆ ರತ್ನತ್ರಯಧಾರಿ ವ್ಯಕ್ತಿಗಳು ಯಾವ ಪ್ರಕಾರದಿಂದ ತಮ್ಮ ರತ್ನತ್ರಯದಲ್ಲಿ ದೃಢವಾಗಿ ನಿಲ್ಲಲು ಸಹಾಯ ಆಗುವುದೋ ಆ ರೀತಿಯಿಂದ ಅವರ ಸೇವೆ ಶುಶ್ರೂಷೆ ಮಾಡುವುದು ವೈಯಾವೃತ್ತಿ ಇದೆ. ಅತಿಥಿ ಸಂವಿಭಾಗ ಅಂದರೆ ಯಥಾವಿಧಿ ಉತ್ತಮ, ಮಧ್ಯಮ, ಜಘನ್ಯ ಪಾತ್ರಗಳಿಗೆ ಆಹಾರ ಆದಿಗಳನ್ನು ಕೊಡುವುದು ಅತಿಥಿ ಸಂವಿಭಾಗ ವ್ರತ ಇದೆ. ಇವುಗಳನ್ನು ನಿರತಿಚಾರ ಪಾಲಿಸಬೇಕು. ಇವುಗಳನ್ನು ಸಮ್ಯಕ್ ಪೂರ್ವಕ ಪಾಲಿಸುವುದರಿಂದ ಅಣುವ್ರತ ಕೂಡ ಉಪಚಾರದಿಂದ
ಮಹಾವ್ರತ ರೂಪ ಆಗಿಬಿಡುವುದೆಂದು ಕಥನ ಸಿಗುತ್ತದೆ. ಈ ವ್ರತಗಳು ಆತ್ಮಶುದ್ಧಿಯ ಸಾಧಕಗಳು ಮತ್ತು ಪ್ರಯತ್ನಪೂರ್ವಕ ಗ್ರಹಿಸಬೇಕು. ಮೇಲೆ ಹೇಳಿದ 12 ಪ್ರಕಾರದ ವ್ರತಗಳನ್ನು ಸಮ್ಯಕ್ ಪ್ರಕಾರ ಪಾಲನೆ ಮಾಡುವವನು ಎರಡನೆಯ ಪ್ರತಿಮಾಧಾರಿ ಶ್ರಾವಕನೆಂದು ಜಿನಾಗಮದಲ್ಲಿ ಹೇಳಿದ್ದಾರೆ. 3. ಸಾಮಾಯಿಕ ಪ್ರತಿಮೆ ಅಂದರೆ ಸಾತ್ವಿಕ ಪವಿತ್ರ ಬುದ್ಧಿಯ ವ್ಯಕ್ತಿಯಾದ ಶ್ರಾವಕನು 3 ಸಂಧ್ಯಾಕಾಲಗಳ ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ರಾಗ ದ್ವೇಷಗಳನ್ನು ತ್ಯಾಗ ಮಾಡಿ ಮನ ವಚನ ಕಾಯ ಸ್ಥಿರ ಮಾಡಿ ಸಾಮಾಯಿಕ ಮಾಡುತ್ತಾನೆ. ತತ್ವಚಿಂತನೆ, ಆತ್ಮಚಿಂತನೆ, ಜಪ ಆದಿಗಳನ್ನು ಮಾಡುವವ ತೃತೀಯ ಪ್ರತಿಮಾಧಾರಿ ಇದ್ದಾನೆ. ತೃತೀಯ ಪ್ರತಿಮಾಧಾರಿಗೆ ಒಂದು ದಿನಕ್ಕೆ 3 ಸಾರಿ ಸಾಮಾಯಿಕ ಮಾಡಲೇಬೇಕು. ಎರಡನೆಯ ವ್ರತ ಪ್ರತಿಮೆಯಲ್ಲಿ ಕೇವಲ ಅಭ್ಯಾಸ ರೂಪದಿಂದ ಮಾಡುತ್ತಿದ್ದ ಅಷ್ಟೇ. ಆದರೆ ಮೂರನೆಯ ಪ್ರತಿಮಾಧಾರಿ 4 ದಿಕ್ಕುಗಳಲ್ಲಿ 3 ಆವರ್ತ, ಈ ರೀತಿ 12 ಆವರ್ತ ಮತ್ತು ಒಂದು ನಮಸ್ಕಾರ ಅಂದರೆ ಶಿರೋನತಿ ಮಾಡಿ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹ ರಹಿತ ಮುನಿಗಳ ಸಮಾನ ಮನ ವಚನ ಕಾಯಗಳನ್ನು ಶುದ್ಧೀಕರಿಸಿ ಖಡ್ಗಾಸನ ಅಥವಾ ಪದ್ಮಾಸನ ಹಾಕಿಕೊಂಡು ಬೆಳಗ್ಗೆ, ಮಧ್ಯಾಹ್ನ, ಸಂಧ್ಯಾಕಾಲ ಈ 3 ಸಮಯಗಳಲ್ಲಿ ಸಾಮಾಯಿಕ ಮಾಡುವ ವ್ಯಕ್ತಿ ತೃತೀಯ ಪ್ರತಿಮಾಧಾರಿ ಶ್ರಾವಕ ಇದ್ದಾನೆ. ರಾಗ ದ್ವೇಷಗಳ ತ್ಯಾಗಪೂರ್ವಕ ಸಮಸ್ತ ಇಷ್ಟ ಅನಿಷ್ಟಗಳಲ್ಲಿ ಸಾಮ್ಯ ಭಾವ ಧರಿಸಿ ತತ್ವೋಪಲಬ್ಧಿಯ ಮೂಲ ಕಾರಣ ರೂಪ ಸಾಮಾಯಿಕ ಇದೆ. ಆ ಸಾಮಾಯಿಕದಲ್ಲಿ ತತ್ಪರ ಶ್ರಾವಕ ಸಮಸ್ತ ಸಾವಧ್ಯ ಯೋಗ ಪಾಪ ರೂಪಗಳ ಪ್ರವೃತ್ತಿಗಳ ತ್ಯಾಗಿ ಇರುವುದರಿಂದ ಚಾರಿತ್ರ್ಯ ಮೋಹನೀಯದ ಉದಯ ಇದ್ದರೂ ಕೂಡ ಉಪಚಾರದಿಂದ ಆ ಸಮಯ ಮಹಾವ್ರತಕ್ಕೆ ಪ್ರಾಪ್ತನಾಗುತ್ತಾನೆ. 4. ಪ್ರೋಷದ ಪ್ರತಿಮೆ ಅಂದರೆ ಪ್ರೋಷದ ಪ್ರತಿಮಾಧಾರಿ ಯಾವಾಗಲೂ ಅಷ್ಟಮಿ ಮತ್ತು ಚತುರ್ದಶಿ ರೂಪ ಪರ್ವ ದಿನಗಳಲ್ಲಿ ಪ್ರೋಷದ ಉಪವಾಸ ಅಂದರೆ 16 ಪ್ರಹರಗಳ ಉಪವಾಸ ಮಾಡುತ್ತಾನೆ. ಪ್ರೋಷದ ಉಪವಾಸ ಮಾಡುವವನು ಪರ್ವಗಳ ದಿನಗಳಲ್ಲಿ ಆರಂಭ, ವಿಷಯ, ಕಷಾಯ ಮತ್ತು ಆಹಾರದ ತ್ಯಾಗ ಮಾಡಿ ಧಾರಣೆ ಮತ್ತು ಪಾರಣೆಯ ದಿನದಲ್ಲಿ ಏಕಾಸನ ಮಾಡುತ್ತಾನೆ. ಪ್ರೋಷದ ಉಪವಾಸ ಶಿಕ್ಷಾವ್ರತಗಳಲ್ಲಿ ಯಾವಾಗಲಾದರೂ ಅತಿಚಾರ ಆದರೆ 4ನೆಯ ಪ್ರತಿಮಾಧಾರಿ ಈಗ ಆ ಅತಿಚಾರಗಳನ್ನು ಮಾಡಲಾರ. ಇದರ ಮಹತ್ವವನ್ನು ಆಚಾರ್ಯರು ಈ ಕೆಳಗಿನಂತೆ ಹೇಳಿದ್ದಾರೆ. ಸಮಸ್ತ ಸಾವಧ್ಯ ಯೋಗಗಳ ತ್ಯಾಗ ಮಾಡಿ 16 ಪ್ರಹರಗಳು ಉಪವಾಸ ಮಾಡುವವ ಆ ಸಮಯಗಳಲ್ಲಿ ಪೂರ್ಣ ಅಹಿಂಸಾವ್ರತ ಉಪಚಾರದಿಂದ ಹೇಳಿದ್ದಾರೆ. ಯಾಕೆಂದರೆ ವೃತ್ತಿಶ್ರಾವಕರ ಮಾತ್ರ ಭೋಗೋಪಭೋಗ ನಿಮಿತ್ತ ಸ್ವಲ್ಪ ಸ್ಥಾವರ ಜೀವಗಳ ಘಾತ ಆಗುತ್ತದೆ. ಸದಾ ಯೋಗ್ಯ ಆಚರಣೆ ಧರಿಸುವ ಅವನು ಅನರ್ಥದಂಡ ರೂಪ ಕ್ರಿಯೆಯಂತೂ ಸ್ವಭಾವದಿಂದಲೇ ಮಾಡುವುದಿಲ್ಲ. ಮತ್ತು ಪರ್ವ ದಿನಗಳಲ್ಲಿ ಆರಂಭ ಆದಿಗಳ ತ್ಯಾಗ ಇರುವುದರಿಂದ ಸದಾ ಧರ್ಮಧ್ಯಾನದಲ್ಲಿ ಕಾಲ ಕಳೆಯುತ್ತಾನೆ. ಅವನು ಸಂಯಮ ರೂಪ ಸ್ಥಾನಕ್ಕೆ ಪ್ರಾಪ್ತನಾಗಿರದಿದ್ದರೂ ಕೂಡ ಸಂಪೂರ್ಣ ಹಿಂಸಾ ಪ್ರವೃತ್ತಿ ತ್ಯಾಗ ಆಗಿರೋದರಿಂದ ಉಪಚಾರದಿಂದ ಮಹಾವ್ರತತ್ವ ಜಿನಾಗಮದಲ್ಲಿ ಹೇಳಿದ್ದಾರೆ. 5. ಸಚ್ಚಿತ್ತ ತ್ಯಾಗ ಪ್ರತಿಮೆ ಅಂದರೆ 5ನೆಯ ಸಚ್ಚಿತ್ತ ತ್ಯಾಗ ಪ್ರತಿಮಾಧಾರಿ ಶ್ರಾವಕರು ಅಪಕ್ವ ಅಥವಾ ತುಂಡು ತುಂಡು ಮಾಡದ ಅಥವಾ ಕುಟ್ಟಿ ಪುಡಿ ಮಾಡದ ಯಾವುದೇ ರೀತಿಯ ಹಸಿ ಫಲ, ಎಲೆ, ಜಲ, ಬೀಜ
ಆದಿಗಳನ್ನು ತಿನ್ನುವುದಿಲ್ಲ. ವಸ್ತುಗಳನ್ನು ಪ್ರಾಸುಕ ಮಾಡಲು ಅನೇಕ ವಿಧಾನಗಳನ್ನು ಹೇಳಿದ್ದಾರೆ. ಒಣಗಿಸುವುದು, ಬೇಯಿಸುವುದು, ಬಿಸಿಲು ಅಥವಾ ಬೆಂಕಿಯಲ್ಲಿ ಒಣಗಿಸುವುದು, ಹುರಿಯುವುದು, ಲವಣ ಮತ್ತು ಮೆಣಸಿನ ಪುಡಿ ಮಿಶ್ರ ಮಾಡುವುದು, ಚಾಕು, ಕತ್ತರಿ, ಕತ್ತಿ, ಕೊಡಲಿ ಆದಿಗಳಿಂದ ತುಂಡು ತುಂಡು ಮಾಡುವುದು, ಪುಡಿ ಪುಡಿ ಮಾಡುವುದು ಇವೆಲ್ಲ ವಸ್ತುಗಳನ್ನು ಪ್ರಾಸುಕ ಮಾಡುವ ಬೇರೆ ಬೇರೆ ವಿಧಾನಗಳು. 6. ರಾತ್ರಿ ಭುಕ್ತಿ ತ್ಯಾಗ ಪ್ರತಿಮೆ ಅಂದರೆ ದಿನದಲ್ಲಿ ಮೈಥುನ ಸೇವನೆ ತ್ಯಾಗ ಮಾಡುತ್ತಾನೆ ಮತ್ತು ತನ್ನ ಸ್ವಂತದ ಹೆಂಡತಿಯಲ್ಲಿಯೇ ಸಂತೋಷದಿಂದ ಇರುವವನು ಮತ್ತು ರಾತ್ರಿಯಲ್ಲಿ ಖಾದ್ಯ, ಸ್ವಾದ್ಯ, ಲೇಹ್ಯ, ಪೇಹ್ಯ ಈ ರೀತಿ 4 ಪ್ರಕಾರದ ಆಹಾರ ತ್ಯಾಗ ಮಾಡುವವ 6ನೆಯ ಪ್ರತಿಮಾಧಾರಿ ಶ್ರಾವಕ. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಉಪ್ಪಿಟ್ಟು, ಅನ್ನ ಆದಿ ಖಾದ್ಯ ಇದೆ. ನಕ್ಕಿ ತಿನ್ನುವಂತಹ ಪದಾರ್ಥ ಲೇಹ್ಯ ಪದಾರ್ಥ ಇದೆ. ತಾಂಬೂಲ, ಏಲಕ್ಕಿ, ಅಡಿಕೆ, ಲವಂಗ, ಬಡೆಸೋಂಪು, ಔಷಧ ಆದಿ ಸ್ವಾದ್ಯ ಇದೆ. ಜಲ, ಹಾಲು, ಶರಬತ್ತು, ಎಳೆನೀರು ಆದಿ ಪೇಯ ಇದೆ. ಇವೆಲ್ಲ ಪ್ರಕಾರದ ಆಹಾರವನ್ನು ಮನ, ವಚನ, ಕಾಯ, ಕೃತ, ಕಾರಿತ ಅನುಮೋದನಗಳಿಂದ ತ್ಯಾಗ ಮಾಡುವವನು ರಾತ್ರಿ ಭುಕ್ತಿ ತ್ಯಾಗ ಪ್ರತಿಮಾಧಾರಿ. ಆದರೆ ಈ ವ್ರತ ಧರಿಸಿದ ಶ್ರಾವಕಿಗೆ ಚಿಕ್ಕ ಮಗು ಇದ್ದಲ್ಲಿ ಅವಳು ರಾತ್ರಿ ಮಗುವಿಗೆ ಮೊಲೆ ಹಾಲು ಕುಡಿಸುತ್ತಾಳೆ. ಮಗುವಿನ ಜೀವ ರಕ್ಷಣೆಯು ಅವಳ ಕರ್ತವ್ಯ ಇದೆ. 7. ಬ್ರಹ್ಮಚರ್ಯ ಪ್ರತಿಮೆ. ಸಂಪೂರ್ಣ ಜೀವನ ಪರ್ಯಂತ ಮನ, ವಚನ, ಕಾಯ, ಕೃತ, ಕಾರಿತ ಅನುಮೋದನೆಗಳಿಂದ ಮೈಥುನ ಕ್ರಿಯೆಯನ್ನು ತ್ಯಾಗ ಮಾಡುವವ ಬ್ರಹ್ಮಚರ್ಯ ಪ್ರತಿಮಾಧಾರಿ ವಿಶುದ್ಧಾತ್ಮ ಸ್ತ್ರೀ ಸುಖದಿಂದ ಸದಾ ವಿರಕ್ತನಿದ್ದು ತನ್ನ ಶರೀರ ಆದಿಗಳ ಶೃಂಗಾರ ಕ್ರಿಯೆಗಳಲ್ಲಿ ಯಾವಾಗಲೂ ಉದಾಸೀನನಾಗಿದ್ದು ತನ್ನ ಆತ್ಮನಲ್ಲೇ ರಮಿಸುವವ 7ನೆಯ ಬ್ರಹ್ಮಚರ್ಯ ಪ್ರತಿಮಾಧಾರಿ ಶ್ರಾವಕನು. ಆಹಾ